ಸುಮಾ ಸುಮಾ ಓಯ್ ಸುಮಾ ಓ ಹೇಳಕ್ಕ. ಸುಮನ ಕರಿತೀರಾ? ಸುಮಾ ಬತ್ತೀನಿ ಅಂತ ಹೇಳ್ತಾ ಇದ್ದು ಕೂಲಿಗೆ. ಅದಕ್ಕೆ ಯಾವ್ದನ ಕೂಲಿ ಇದ್ರೆ ಕರಿಯಕ್ಕ ಬತ್ತೀನಿ ಅಂತ ಹೇಳ್ಬಿಟ್ಟು ಹಂಗೆ ಒಂದಿದ್ಲು. ಅದಕ್ಕೆ ನಾನು ಐತೆ ಗದ್ದೆ ಕೆಲಸ ಐತೆ, ಅದಕ್ಕೆ ಅಮ್ಮ ಕರ್ದೈತೆ ಹೋಗೋಣ, ಇನ್ನೊಂದು ಆಳು ಬೇಕಿತ್ತು ಅಂತ ಹೇಳಿದ್ರು. ಅದಕ್ಕೆ ಬತ್ತಾಳೇನೋ ಕರಿಯೋಣ ಅಂತ ಹೇಳ್ಬಿಟ್ಟು ಬಂದೆ. ಎಲ್ಲಣ್ಣ ಸುಮಾ? ಓ ಒಳಗಡೆ ಒಳಗಡೆ ಏನೋ ಕೆಲಸ ಮಾಡ್ತಿರ್ಬೇಕು. ಗೊತ್ತಾಳಿರಿ. ನಾನು ಹೆಂಡ್ತಿನೇ ಬಂದು ಹೇಳಿದ್ಲೇನು. ಹ್ಞೂ, ನೆನ್ನೆ ಸಂಜೆ ಹಂಗಣ ಒಂದು 6 ಗಂಟೆ ಹಂಗೆ ಬಂದಿದ್ಲು. ಮಂತಕ್ಕೆ ಏನಕ್ಕ ಮಾಡ್ತಿದ್ದೀಗ ಅಂತ ಹೇಳಿದ್ಲು. ನಾನು ಏನಮ್ಮ ಮಾಡ್ಲಿ ಹಿಂಗೆ ಕುಂತಿದ್ದೀನಿ ಅಂದಿದ್ದಕ್ಕೆ, ಅಕ್ಕ ನೀನು ಯಾರನ್ನ ಕೂಲಿ ಕರೆದ್ರೆ ನನ್ನೂ ಹಂಗೇನೆ ನನಗೂ ಒಂದು ಮಾತು ಹೇಳಕ್ಕ, ನಾನು ಬತ್ತೀನಿ ಅಂತ ಹೇಳಿದ್ಲು. ಸರಿ ಆಯ್ತು ಬಿಡು ಅಂತ ಹೇಳ್ಬಿಟ್ಟು ನಾನು ಹೇಳ್ದೆ. ಹಂಗಂದಿದ ತಕ್ಷಣ ಇವಾಗೇನೇನಿಯ ಸಿಕ್ಬಿಡ್ತಾ. ಅದಕ್ಕೆ ನೆನೆ ಅತ್ತ ಕರಿಯೋಣ ಬತ್ತಾಳೇನೋ ಜೊತೆಗೆ ಹೋಗೋಣ ಹಂಗೆ ಕರ್ಕೊಂಡು ಅಂತ ಹೇಳ್ಬಿಟ್ಟು ಹಂಗೇನೆ ಬಂದೆ ಕಣಣ್ಣ. ಓ ಸುಮಾ, ಅದೇ ಹೇಳಿದ್ದಲ್ಲ ಕೆಲ್ಸಕ್ಕೆ ಯಾವನ ಇದ್ರೆ ಹೇಳು ಅಂತ ಹೇಳ್ಬಿಟ್ಟು ಬತ್ತೀಗ ಕೆಲಸ ಐತೆ. ಓ ಕಣಕ್ಕ ಬತ್ತೀನಿ ರೀ. ಎಲ್ಲ ಅಡ್ಗೆನು ಮಾಡಿಕ್ಕಿವ್ನಿ, ಮನೆ ಕಡೆ ನೋಡ್ಕೊಳ್ಳಿ. ಅಷ್ಟಾಗೆ ಹೋಗ್ಬಿಟ್ಟು ಹಂಗೇನಿಯ ಕೂಲಿ ಕೆಲ್ಸಕ್ಕೆ ಬಂದ್ಬಿಡ್ತೀನಿ. ಇನ್ನು ಮನೆ ಕುಂತ್ಕೊಂತಾನೆ ಏನ್ ಮಾಡ್ಬೇಕು. ನನ್ನ ಮಗಂಗೂ ಹೇಳಿದೀನಿ ಏನಾರ ಕೆಲಸ ನೋಡ್ಕ ಅಂತ ಹೇಳ್ಬಿಟ್ಟು. ಅವನು ಹಂಗೇನಿಯ ಬತ್ತಾನ ಅಲ್ಗೇನೇನೆ. ನೋಡೋಣ ಯಾವ್ದನ್ನ ಕೆಲ್ಸ ಇದ್ರೆ ಹೇಳ್ತೀನಿ. ನೀವು ಮನೆಗೆಲ್ಲ ಮಾಡಿಕ್ಕಿವ್ನಿ ಸರಿನಾ? ನಾನು ಹೊರಡ್ತೀನಿ. ಹೋಗು ಹೋಗು. ನಡಿಯಕ್ಕ ಹೋಗೋಣ. ಇರು ಹಂಗೆ ಒಂದು ಇದು ತಕೊಬಿಟ್ಟು ಬರ್ತೀನಿ. ಒಂದು ಟವಲ್ ಮರ್ತೇ ಹೋದೆ. ಸರಿ ಬಾ ಸರ್ ನಾವು ಹೋಗೋಣ. ಈ ಸುಮ್ಮ ಮಾತ್ರ ಅದೇನು ಅಂತಾರಲ್ಲ, ಎರಡು ತಲೆ ನಾಗರಾವ್ ಇದ್ದಂಗೆ. ಈ ಸುಮ್ಮನ್ ಮಾತ್ರ ನಂಬಕ್ಕಂತೂ ಹೋಗ್ಲೇಬಾರ್ದು. ಈ ಸುಮ್ಮನ ಯಾಕೆ ನಂಬಬೇಕು ಸುಮ್ಮನೆ ಇವಳನ್ನ? ಯಾವಾಗೂ ಸುಳ್ಳು ಹೇಳಿ ಯಾವಾಗೂ ಯಾಮರಿಸ್ತಾಳೆ. ಇವಳು ನಂಬೋದಕ್ಕಿಂತ ಸುಮ್ಮನಿರೋದು ಎಷ್ಟೋ ವಾಸಿ. ಕೂಲಿಗೆ ಹೋಯ್ತೀನಿ ಅಂತ ಹೇಳ್ತಾವಳೆ, 2 ದಿನ ಬೇಕು ಅಂತಲೇ ನಾಟಕ ಆಡ್ತಾವಳೇನೋ ಯಾರಿಗೆ ಗೊತ್ತು. ಆಮೇಲೆ ನನ್ನ ಗಂಡ ನನ್ನ ಬಗ್ಗೆ ಅಯ್ಯೋ ಅಂತ ಅನ್ಕೊಂಡು ನನ್ನ ಗಂಡ ಮತ್ತೆ ದುಡ್ದಾಕ್ಲಿ ಅಂತ ನಾಟಕ ಮಾಡ್ತಾಳೋ ಏನೋ ಯಾರಿಗೆ ಗೊತ್ತು. ಹಬ್ಬಬ್ಬಬ್ಬ, ಇವ್ರ ಸವಾಸನೆ ಬೇಡ ನನಗೆ. ನಾನಂತೂ ಪಾಲಕ್ ತಗೊಂಡಿದ್ದೀನಲ್ಲ ಜಮೀನು, ಅದ್ಲೇ ಹೋಗ್ಬಿಟ್ಟು ನೋಡ್ಕೊತೀನಿ. ಇವ್ರು ನಂಬ್ಕೊಂಡು ನಾನೇನು ಜೀವನ ಮಾಡೋಕೆ ಆಯ್ತದ? ಒಂಥರ ನಾಗರಾವುಗಳು ಇವರು. ಯಾಕನ ಇವ್ರು ಫ್ಯಾಮಿಲಿ ಮದುವೆ ಮಾಡ್ಕೊಂಡು ಅನ್ಯಾಯವಾಗಿ. ಅಯ್ಯೋ ಬಿಡು, ಹೋಗಿ ಜಮೀನು ತಕ ನಾವು ಹೋಗ್ಬಿಟ್ಟು ಬರೋಣ. ಅಪ್ಪ ಸದ್ಯ ನಮ್ಮ ಅಪ್ಪ ನಮ್ಮ ಮಮ್ಮಿ ಇಬ್ರು ಹೊತ್ತಾಗ ಅದಕ್ಕೊಬ್ರು ಇದಕ್ಕೊಬ್ಬರು ಓದ್ರತ್ತ ಹೆಂಗೋ ನಿಮ್ಮ ಮುಂದೆ ಕುಂತ್ಕೊಳ್ಳೋಣ. ಈ ಕೂಲಿ ಕೆಲಸ ಮಾಡೋದು 100 ರೂಪಾಯಿ 200 ರೂಪಾಯಿ 300 ರೂಪಾಯಿಗೆಲ್ಲ ಕೆಲಸ ಮಾಡೋದು ನನ್ನ ಜಾಯಿ ಮಾಂದಾಗೇ ಬರ್ದಿಲ್ಲ. ಈ 300 400 500ಕ್ಕೆಲ್ಲ ನಾನು ಹೊಡೆದ್ರೆ ಲಕ್ಷನೇ ಹೊಡಿಬೇಕು, ಶಾನೆ ಹೊಡಿಲೇಬಾರ್ದು. ಲಕ್ಷ ದುಡ್ಡು ಮಾಡಬೇಕು. ಮಾಡಿದ್ರೆ ಆ ಥರ ಮಾಡಿದ್ರೇ ಅಲ್ವಾ ಚೆನ್ನಾಗಿರೋದು. ಹಿಂಗೆಲ್ಲನೂ ಇದ್ರೆ ಸಂದಾಕಿರಕ್ಕಿಲ್ಲ. ಸುಮ್ಕೆನೇನಿಯಾ ನಿಮ್ಮ ಮುಂದೆ ಕುಂತ್ಕೊಂಡು ಯೋಚನೆ ಮಾಡೋಣ, ಯಾವ ಬಿಸ್ನೆಸ್ ಮಾಡಬೇಕು. ನಾನು ಯಾವ ಬಿಸ್ನೆಸ್ ಮಾಡಿದ್ರೆ ಮ್ಯಾಲ್ಗಡೆಗೆ ಬರ್ತೀನಿ, ಯಾವ ಬಿಸ್ನೆಸ್ ಮಾಡಿದ್ರೆ ಕ್ಲಿಕ್ ಆಯ್ತೀನಿ ಅಂತ ಯೋಚನೆ ಮಾಡ್ಬಿಟ್ಟು ಮಾಡಬೇಕು. ಈ ಕೆಲಸಕ್ಕೆ ಯಾರು ಹೋಯ್ತಾರೆ, ಏನು ಮಾಡೋದು, ಯಾವ ಬಿಸ್ನೆಸ್ ಮಾಡಲಿ ನಾನು? ಪಾನಿಪುರಿ ಅಂಗಡಿ ಹಾಕ್ಲಾ? ಇಲ್ಲ ಅಂತ ಹೇಳಿದ್ರೆ ಯಾರು ಏನಾರು ಹಾಕ್ಲಾ? ಒಬ್ರು ಕೈ ಕೆಳಗಡೆ ಹೋಗಿ ಕೆಲಸ ಮಾತ್ರ ಮಾಡಬಾರ್ದು ನಾನು. ರಾಜನ ಥರ ಕೂತ್ಕೋಬೇಕಷ್ಟೇ ನಾನು. ಹಾಂ, ಏನು ಮಾಡಲಿ, ಏನು ಮಾಡಬೇಕು ಅಂತಲೇ ಅರ್ಥ ಆಯ್ತಿಲ್ವಲ್ಲ. ಏನು ಮಾಡಲಿ? ಪಾನಿಪುರಿ ಗೋಬಿ ಅಂಥದನ್ನು ಹಾಕಬೇಕು ಅಂಗಡಿ. ಇನ್ನು ಬೇರೆದೆಲ್ಲ ಕಷ್ಟನೇ. ಇದೊಂದು ನಾನು ಹೊಟ್ಟೆ ತುಂಬ ತಿನ್ಬೋದು, ಮಾಡ್ಬೋದು. ಅದು ಬಿಸಿಲಾಗಂತೂ ಇಲ್ಲವೇ ಇಲ್ಲ. ನೇರಳ ಕೂತ್ಕೊಂಡು ಮಾಡೋ ಕೆಲಸ ಅಂದರೆ ಇದೇನೇನೆ. ನಾನು ಹೋಗ ಟಾಪ್ ಲೆವೆಲಿಗೆ ಬಂದುಬಿಡ್ಬೋದು. ರಾಜನ ಥರ ಆಗೋಗ್ಬಿಡ್ತೀನಿ ನಾನಂತೂ. ಇದಕ್ಕಿನ್ನೂ ಬೇಕಾ ಅಲ್ವಾ? ಒಳ್ಳೆ ಐಡಿಯಾ. ಜೊತೆಗೆ ನನ್ನ ಫ್ರೆಂಡ್ ಅವನಲ್ಲ, ಅವನು ಸೇರಿ ಹಾಕ್ಕೊಳ್ಳೋದು. ಬಾಣ ಮಾಡೋಣ ಅಂದರೆ ಬಿಸ್ನೆಸ್ ಬಗ್ಗೆ ಮಾತಾಡಿ ಬಂದೇ ಬರ್ತಾನೆ. ಇಬ್ಬರು ಸೇರ್ಕೊಂಡು ಹಾಕಿದ್ರೆ ಆಯಿತು. ಏನು ಯಾರೇನು ಇದು ಮಾಡೋಂಗಿಲ್ಲ ಬಿಡು. ಯಾರು ತಾನೇ ಬಂದ್ಬಿಟ್ಟು ನಮ್ಮ ಬಗ್ಗೆ ಇದು ಮಾಡಂಗವ್ರೆ ಮಾತಾಡಂಗವ್ರೆ. ಆರಾಮಾಗೆ ಹೆಂಗನೂ ನೆಮ್ಮದಿಯಾಗಿ ವ್ಯಾಪಾರ ಮಾಡ್ಕೊಂಡು ಇದ್ಬಿಡೋಣ. ಇರು ಹೋಗ ಅಣ್ಣನ ಹತ್ರ ಮಾತಾಡ್ಕೊಂಬಿಟ್ಟು ಬಂದರೆ ಆಯಿತು. ಹೋಗಿ ಮಾತಾಡ್ಕೊಂಬಿಟ್ಟು ಬರೋಣ ಸುಮ್ಕೆನೇನೆ. ಬಿಸ್ನೆಸ್ ಹೋಗಕ್ಕ ಶಾನೆ ದಿನ ಆಗೋಗ್ಬಿಟ್ಟೈತಲ್ಲ. ನನಗೆ ಸೊಂಟ ಬಗ್ತಾನೆ ಇಲ್ಲ. ನನಗಂತೂ ತಲೆ ಕೆಟ್ಟು ಕೆರೆ ಹಿಡ್ಬಿಟ್ಟೈತೆ. ನನಗಂತೂ ಬಗ್ತಿಲ್ವಲ್ಲ ಸೊಂಟ ಅಂತ ಹೇಳ್ಬಿಟ್ಟು ನೋಡಕ್ಕ ಹೆಂಗ್ ಕುಂತ್ಕೊಂಡು ಮಾಡ ಅಂತ ಗೊತ್ತಿ ಬಂದ್ಬಿಟ್ಟೈತೆ ನನಗಂತೂ. ಅದಕ್ಕೆ ಹೇಳೋದು ಆರಾಮಾಗೆ ಇದ್ ಮಾಡ್ಕೊಂಡಿರ್ಬೇಕು ಅಂತ ಹೇಳ್ಬಿಟ್ಟು. ನನಗಂತೂ ತಲೆ ಕೆಟ್ಟೋಗ್ಬಿಟ್ಟೈತೆ. ನನಗಂತೂ ಏನ್ ಮಾಡೋದು ಏನ್ ಬಿಡೋದು, ಕೂಲಿ ಕೆಲಸ ಮಾಡಕ್ಕೆ ಬರ್ಲೇಬೇಕು ನಾನು. ಈಗ ನೋಡ್ರೆ ಸೊಂಟ ಎಲ್ಲ ಹಂಗೆ ಹಿಡ್ಕೊಬಿಟ್ಟೈತೆ ಕಣಕ್ಕ. ಒಂದ್ 2 ದಿನ ಹಂಗೇನಿಯ ಶುರು ಆಯ್ತದಮ್ಮಿ. ಬೊಗ್ಸಿ ಮಾಡ್ಬೇಕು ಮೊಯ್ಯ. ಆಡ್ ಮೈಗೆ ಬಿದ್ಬಿಟ್ರೆ ಹಂಗೇನೇನಿಯ ಆಡ್ ಮೈಗೆ ಬೀಳ್ತೈತಲ್ಲ, ಅವಾಗ ಮಾಡಕ್ಕಾಗಕ್ಕಿಲ್ಲ. ಆಡ್ ಮೈಗೆ ಬಿದ್ದಾಗ ಎಲ್ಲನೂ ಸುಮ್ಕೆನೇನಿಯ ತಲೆನೋವಾಯ್ತದೆ. ಆಡ್ ಮೈಗೆ ಬಿದ್ದಾಗ ಎಲ್ಲನೂ ನೋಡು. ಈಗ ನೋಡಿ ನಾನು ಬೊಗ್ ಮಾಡ್ತಿಲ್ವೇ ಹಂಗೂಣು. ಇಲ್ಲ ಅಂದ್ರೆ ಅಪ್ಪ ತಾಯಿ ಅವನೇನಾರ ಬಂದ ಅಂದ್ರೆ ಆಯಪ್ಪ ಗೌಡ ಹೆಂಗ್ ಸೀಕ್ರ ಹಂಗೇನಿಯ ಮಾತಾಡ್ತಾನೆ. ಗೌಡ ಸಿಕ್ಕಾಪಟ್ಟೆ ಗರಂ ಅನ್ನಂಗೆ ಮಾತಾಡ್ತಾನೆ. ಮೈ ಬಗ್ಸ್ಬಿಟ್ಟು ಮಾಡು, ಒಳ್ಳೆ ಊಟ ಕೊಡ್ತಾನೆ, ಒಳ್ಳೆ ದುಡ್ಡು ಕೊಡ್ತಾನೆ, ಕಾಸು ಕೊಡ್ತಾನೆ. ಸಂದಕೇನಿಯ ಇರ್ಬೋದು. ಅದೇನೋ ಕಣಕ್ಕ ನಂಗೆ ಮೊಯ್ಯೆ ಬೊಗಕ್ಕಿಲ್ಲ ಹೋಗತ್ತಾಗಿ. ಅಬ್ಬಬ್ಬ ತಿನ್ ದುಮ್ಮಿ ಬೇರೆ ಆಗೋಗ್ಬಿಟ್ಟಿದಿನ, ಬೊಗ್ ಮಾಡಕ್ಕೆ ಆಗಕ್ಕಿಲ್ಲ. ಯಪ್ಪ ಸುಸ್ತಾಗಿ ಕಣ್ಣೆಲ್ಲ ಮುಂಜಾದಂಗೆ ಆಯ್ತಾವಲ್ಲ. ನನಗಂತೂ ತಲೆ ಕೆಟ್ಟೋಗ್ಬಿಟ್ಟೈತೆ. ನನಗಂತೂ ಮುಂಜಾದಂಗೆ ಆಗ್ಬಿಟ್ಟು
ಈ ಥರ ಎಲ್ಲನೂ ಕೆಲಸ ಮಾಡೋಕ್ಕಾಗಕ್ಕಿಲ್ಲ ಕಣಕ ನನಗೆ. ಬ್ಯಾರೆ ಯಾವನ ಕುಂತ್ಕೊಂಡು ಮಾಡೋ ಕೆಲಸಗಳಾದ್ರೆ ಯೋಚನೆ ಮಾಡ್ಬಿಡ್ತೀನಿ. ಆದರೆ ಇಂಥ ಕೆಲಸಗಳೆಲ್ಲ ನನ್ನ ಕೈ ದೇವ್ರಣೆ ಮಾಡೋಕ್ಕಾಗಿಲ್ಲ ಬಿಡು. ಅದು ಈ ಬಿಸಿಲಾಗೆ ಈ ಇದ್ರಾಗೆ ಯಪ್ಪ 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 ಆಯ್ತದ ಕೆಲಸ ಆಗಕ್ಕಿಲ್ಲ ಬಿಡು. ಹಿಂಗೆಲ್ಲನೂ ಮಾಡೋಕ್ಕಾಗೋದೇ ಇಲ್ಲ. ಭಾಳ ಕಷ್ಟ. ಓಹೋ ಏನ್ ಸುಮಾ ನೀನು ಬಂದ್ಬಿಟ್ಟಿದ್ಯಾ? ಬೊಗ್ ಮಾಡೋದ್ ಬಿಟ್ಬಿಟ್ಟಿದ್ಯೇನು? ಕುಂತ್ಕೊಂಡು ಮಾಡ್ತಿದ್ದೀಗಲ್ಲ, ಆಯ್ತದ ಕುಂತ್ಕೊಂಡು ಮಾಡಕ್ಕೆ ಎದಳು ಬೊಗ್ಬಿಟ್ಟು ಮಾಡು. ಹಿಂಗೆ ನೀ ಮಾಡಿದ್ರೆ ಹೆಂಗೆ ಹೇಳು? ಅಯ್ಯೋ ಅಕ್ಕ, ಸೊಂಟೆಲ್ಲ ಬಿದ್ದೋಗಂಗೆ ಆಯ್ತಾಯ್ತು ಕಣಕ್ಕ. ನಂಗೆ ಆಯ್ತಾನೆ ಇಲ್ಲ ಕೆಲಸ ಮಾಡಕ್ಕೂನುವೆ. ಮಾಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾ ಇವ್ನಿ. ಕುಂತ್ಕೊಂಡು ನೋಡ್ದ ಹೆಂಗೆ ನನ್ನ ಕೈಲಿ ಆಗದೇ ಇಲ್ಲ ಮಾಡಕ್ಕೂನುವೆ. ಅದೇನೋ ಆಡ್ಮೈಗೆ ಬಿದ್ಬಿಟ್ಟೈತೆ, ಆಯ್ತಾನೆ ಇಲ್ಲ. ಬ್ಯಾರೆ ಕೆಲಸ ಆಗಿದ್ರೆ ಮಾಡ್ತಿದ್ನೇನು. ಈ ಗದ್ದೆನಾಗೆ ಉಣ ಕೆಲಸ ಮಾಡೋ ಕೆಲಸ ಅಂತಂದ್ರೆ ಆಗದೇನೇ ಇಲ್ಲ. ನಂಗಂತೂ ಸೊಂಟ ಎಲ್ಲ ಹಂಗೆ ಅಪ್ಪ ಕಳುಕ್ ನಂಗೆ ಹಿಡ್ಕೊಬಿಟ್ಟೈತೆ ಕಣಕ್ಕ. ನೀವೆಲ್ಲ ಅದು ಹೆಂಗೆ ಮಾಡ್ತಿರೋ ಯಪ್ಪ. ಈ ಬಿಸಿಲು ಬ್ಯಾರೆ, ದಗೆ ಬ್ಯಾರೆ, ದಗೆ ಆಯ್ತಿಲ್ಲ. ಓಹೋ ಇಷ್ಟು ದಿನ ಮಾಡಿಲ್ವಲ್ಲ ನಿನಗೆ, ಹಂಗೆ ಅನ್ನಿಸ್ತೈತೆ ಅಷ್ಟೇ ನೀನಿಯ. ಈ ಪಟ್ಟಿ ಬಿಸಿಲಲ್ಲ ಇನ್ನೂ ಶಾನೆ ಬಿಸಿಲಿತ್ತು. ಆವಾಗೇ ನೀನಿಯ ಎಲ್ಲನೂ ಕಷ್ಟಪಟ್ಬಿಟ್ಟು ಎಲ್ಲ ಮಾಡಿಲ್ವಾ? ಎಷ್ಟಿತ್ತು ಗೊತ್ತೇನು ಕೆಲಸ ಎಲ್ಲನೂ. ಸುಮ್ಕೆ ನೀನಿಯ ಭಾಳ ಅಂದರೆ ಭಾಳ ಕಷ್ಟ ಎಲ್ಲನೂ. ನೋಡು, ಆ ಕಷ್ಟಪಟ್ಬಿಟ್ಟು ಮಾಡಬೇಕು. ನಿಂಗೆ ಕಾಸಬೇಕು ಅಂದರೆ ಈಗ ಬಂದಂದ್ರೆ ಕ್ಯಾಕುಸ್ ಮಕ್ಕ ಹೋಯ್ತಾನೆ. ಎದ್ದು ನಿಂತ್ಕೊಂಡು ನೀಟಾಗಿ ಬೊಗ್ಬಿಟ್ಟು ಮಾಡೋದು ಕಲಿ. ಆಗಕ್ಕಿಲ್ಲ ಅಂತ ಕುಂತ್ಕೊಂಡ್ರೆ ಏನೂ ಆಗಕ್ಕಿಲ್ಲ ಅಷ್ಟೇ ನೀನಿಯ. ಆಯ್ತದೆ ಅಂತ ಕುಂತ್ಕೊಂಡ್ರೆ ಎಲ್ಲನೂ ಆಯ್ತದೆ. ಎದ್ದು ನಿಂತ್ಕೊಂಡು ಪಟ ಅಂತ ಮಾಡೋದು ಕಲಿ. ಸುಮ್ಕಿರ್ಬೇಡ ನೀನು. ಅಪ್ಪ ಈ ಬಿಸಿಲಾಗ ನಂಗೆ ಇದೆಲ್ಲ ಬೇಕಿತ್ತ? ನನ್ನ ಗಂಡ ನೋಡಿದ್ರೆ ಆರಾಮಾಗವನಿ ನನ್ನ ಗಂಡ. ನಾನು ನೋಡು, ಅವಾಗ ನನ್ನ ಗಂಡ ದುಡ್ದಿರೋ ದುಡ್ಡೆಲ್ಲ 3 ದಿನ ಇಟ್ಕೊಂಡಿದ್ದಿದ್ರೆ ಇವತ್ತು ನಾನು ಗದ್ದೆನ ಕೂಲಿಗೆ ಬರೋಂಥ ಹೊಸಕತೆ ಇತ್ತ. 250-300 ರೂಪಾಯಿಗೆ ಎಲ್ಲನೂ ಆಗಕ್ಕಿಲ್ಲ ಬಿಡು. ನಂಗಂತೂ ತಲೆ ಕೆಟ್ಟೋಗ್ಬಿಟ್ಟೈತೆ. ನಂಗಂತೂ ಏನು ಮಾಡಬೇಕು ಏನು ಬಿಡಬೇಕು ಅಂತಲೇ ನೀ ಗೊತ್ತಿಲ್ಲ. ತಲೆ ಕೆಟ್ಟು ಕ್ಯಾರೆಡ್ದೋಗ್ಬಿಟ್ಟೈತಿ ಯಪ್ಪ. ನನ್ನ ಮಗ ಯಾವ್ದನ ಒಂದು ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡ್ರೆ ನಾನು ಬಿಟ್ಬಿಡ್ತೀನಿ. ಸುಮ್ಮನೆ ಯಾವ್ದನ ಒಂದು ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ರೆ ಸಾಕವನು. ಈ ಬಿಸಿಲಾಗಿ ಬಡ್ಕೊಂಡು ಸತ್ಕೊಂಡು ಇದೆಲ್ಲ ನನಗೆ ಯಾಕೆ ಬೇಕೋ ಏನೋ ಯಪ್ಪ ದೇವ್ರೇ. ಆಯ್ತಾ ಇಲ್ಲ ಬಿಡು, ನನಗಂತೂ ಆಯ್ತಾ ಇಲ್ಲ. ಹೋ ಸುಮಾ, ಮತ್ತೆ ಇನ್ನೇನು ಕೆಲಸ? ಯಾಕೆ ನೀನು ಕೂಲಿ ಪಾಲಿ ಬರೋಕೆ ಹೋಯ್ತೆ? ನಿನ್ನ ಗಂಡ ದುಬೈನಾಗ ಲಾಕ್ಸ್ ದುಡ್ಕೊಂಬಿಟ್ಟು ಬಂದಿದ್ದ ಅಂತ ಕೇಳ್ಪಟ್ಟೆ. ನೀನು ನೋಡಿದ್ರಿ ಇವಾಗ ಕೂಲಿ ಮಾಡ್ಕೊಂಡು ನಾಲಿ ಮಾಡ್ಕೊಂಡು ಬರೋಂಥದ್ದು ಏನಮ್ಮ ಐತೆ? ನಮ್ಗಾರೆ ನಮ್ಮ ಗಂಡುಗಳೆಲ್ಲ ಇರೋದೆಲ್ಲ ಕಳೆದ್ಬಿಟ್ಟು ನನ್ನ ಮಕ್ಕಳು ಬೀದಿಗೆ ತಗೊಬಿಟ್ಟು ಬಂದವ್ರಿ. ನಿನ್ನ ಗಂಡ ಆ ಪಾಟಿ ದುಡ್ದುಬಿಟ್ಟಿದ್ದ. ನೀನು ಯಾಕೆ ಹಿಂಗೆ ಕೂಲಿ ನಾಲಿಗೆ ಬರೋಕೆ ಹೋಯ್ತೀಯಾ? ಆರಾಮಾಗಿ ತಿನ್ಕೊಂಡು ಉಣ್ಕೊಂಡಿರೋದ್ಬಿಟ್ಟು ನಿಮ್ಮ ಅಂತಂದಾಗ ಯಾರವ ಬರ್ತಾರೆ ಕೂಲಿನಲ್ಲಿ ಅಂತ ಹೇಳ್ಬಿಟ್ಟು ನಿಂಗೆ ಇದೆಲ್ಲ ಸೆಟ್ ಆಗಕ್ಕಿಲ್ಲ. ಸುಮ್ಮನೆ ಏನೋ ಜಮೀನಿಗೆ ಕೆಲಸ ಮಾಡ್ಕೊಂಡು ಇರೋದು ಕಲಿ. ಏನು ಮಾಡ್ತೀಯ ಕಣ, ಹಣೆ ಬರಹ ಸರಿ ಇಲ್ದಿದ್ದಾಗ ಹೆಂಗೆಂಗೋ ಆಯ್ತದಂತೆ ಹಂಗಂಗೆ ಆಗೋಗ್ಬಿಟ್ಟೈತೆ. ಹಣೆ ಬರಹ ಸರಿ ಇಲ್ಲ. ಏನೋ ಮಾಡೋಕ್ಕೋಗಿ ಏನೋ ಎಡವಟ್ಟಾಯ್ತು. ನನ್ನ ಮಗವು ನನ್ನ ದರಿದ್ರ ನನ್ನ ಮಗ ಬಿಸ್ನೆಸ್ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ನನ್ನ ಯಾಮಾರಿಸ್ಬಿಟ್ಟ. ನನ್ನ ಮಗ ಮಾತ್ರ ನನ್ನ ಯಾಮಾರಿಸ್ಬಿಟ್ಟು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ತಲೆ ಕೆಡಿಸ್ಬಿಟ್ಟ. ಇಲ್ಲ ಅಂತ ಹೇಳಿದಿದ್ರೆ ಇಷ್ಟೊತ್ತಿಗೆ ಹಂಗೋ ಜಮೀನು ಎತ್ಕೊಂಡು ಚೆನ್ನಾಗಿರ್ತಾ ಇದ್ವಿ. ಬಿಸ್ನೆಸ್ ಮಾಡ್ತೀನಿ ಅಂತ ಎಲ್ಲ ಕಾಸು ಹಾಕ್ಬಿಟ್ಟು ಬಿಸ್ನೆಸ್ಗೆ ಅಂತ ಹೇಳಿ ಈಗಳಕ್ಕ ನಮ್ಮನ್ನು ನೋಡು ಬೀದಿನಾಗ ತಂದ್ಬಿಟ್ಟು ನಿಲ್ಲಿಸ್ಬಿಟ್ಟವನೇ ಕಾಳಿ ನನ್ನ ಮಗ, ಬೊಡ್ಡಿ ನನ್ನ ಮಗ. ಈಗಳವ ಈ ಗಂಡೈಕ್ಳು ನಂಬಿಟ್ಟು ಹಿಂಗೆ ಕಾಸು ಪಾಸು ಕೊಟ್ಬಿಟ್ರೆ ಈಗ ಹಿಂಗೆ ನೀಯ ಮಾಡೋದು. ಗಂಡನ ಮಕ್ಳೆಲ್ಲನೂ ಹಿಂಗೆ ನೀಯ ಮಾಡೋದು. ನೀನು ಶಾನೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಬುಟ್ಟಾಕ. ಎಲ್ಲ ಸೊರೋಯ್ತದೆ. ನಿನ್ನ ಗಂಡ ನೀನು ನಿನ್ನ ಮಗ 3 ಜನನು ಕೆಲಸ ಮಾಡಿದ್ರೆ ಹೆಂಗೋ ಮ್ಯಾಲ್ಗಡೆಗೆ ಬರ್ತೀರಾ. ತಪ್ಪು ಮಾಡ್ಬಿಟ್ರಿ ಹೇಳಿ. ಆ ನಿಧಿನ ಎಲ್ಲರೂ ಮುಗಿದು ಕಳಿಸ್ಬಿಟ್ಟು ನೀನು ತಪ್ಪು ಮಾಡ್ಕೊಬಿಟ್ಟೆ ನೀನೇನೆ. ಇವತ್ತು ಅದಕ್ಕೆ ಆ ನಿಧಿ ಇದ್ದಿದ್ರೆ ಇವತ್ತು ಯಾಕೆ ನಿನಗೆ ಇಂಥ ಕರ್ಮ ಬಂದಿರತ್ತಾಗ? ಕಣಕ್ಕ, ಎಂಥ ದಡ್ ಕೆಲಸ ಮಾಡ್ಕೊಬಿಟ್ಟು ನಾನಂತೂ ನನ್ನ ಮಗನ ಮಾತು ಕಟ್ಕೊಬಿಟ್ಟು ದಡ್ ಕೆಲಸ ಮಾಡ್ಕೊಬಿಟ್ಟೆ. ಈಗ ನನ್ನ ಮಗನ ತಿದ್ದು ಬುದ್ಧಿ ಹೇಳೋಣ ಅಂದರೆ ಈಗ ಕೇಳ್ತಾನ? ಹೇಳು ಕೇಳೋದಿಲ್ಲ ಮಾಡೋದಿಲ್ಲ ಎಂಥದೂ ಇಲ್ಲ.